ಹೋದಾಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀರಿ, ಸಡನ್ ಆಗಿ ಏನ್ ಮಾಡ್ತೀರಿ, ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾವ. ಅಂದ್ರೆ ನಿಮ್ಗೆ ತಲೆ ಚಕ್ರ ಬರ್ತಿರುತ್ತೆ, ಹೆಡ್ಡೇಕ್ ಇರುತ್ತೆ, ತಲೆನೋವು, ಆಮೇಲೆ ಸ್ವಲ್ಪ ವಾಂತಿ ವಾಮಿಟಿಂಗ್ ಸೆನ್ಸೇಷನ್ ಬಂದಂಗ ಆಗ್ತಿರ್ತಾವ. ಇವೆಲ್ಲ ಕಡಿಮೆ ಆದ್ರೂ ನಿಮ್ಮಷ್ಟಕ್ಕೆ ನೀವೇ ಬಿಟ್ಬಿಡ್ತೀರಿ ಅದನ್ನ ಟ್ರೀಟ್ಮೆಂಟ್. ವೈದ್ಯರ ಸಲಹೆ ಇರ್ಲಾರ್ದಂಗ ಟ್ರೀಟ್ಮೆಂಟ್ ಅನ್ನ ಬಿಡೋದೈತು ಆಮೇಲೆ ತಗೊಳೋದೈತು ಮಾಡಕ್ ಹೋಗ್ಬಾರ್ದು. ಯಾಕಂದ್ರ ನೀವು BP ಒಂದ್ಸಲಿ 180 ಮೇಲೆಲ್ಲ ಕ್ರಾಸ್ ಆಗಿ ಸಡನ್ ಆಗಿ ಏನಾರ ರಕ್ತದ ನಾಳ ಹೊಡೆದು ಹೋಯ್ತಂದ್ರ ಪಾಸಿ ಹೊಡೆಯೋದು ಅಂತ ಹೇಳ್ಬಿಟ್ಟು ತಮ್ಮ ಟರ್ಮ್ ಅಲ್ಲಿ ಹೇಳ್ತೀರಿ. ಇಂಥವೆಲ್ಲ ಪ್ರಾಬ್ಲಮ್ ಆದ್ಮೇಲೆ ಮತ್ತೆ ನೀವು ಅದಕ್ಕೆಲ್ಲ ಬೆಡ್ ರಿಡನ್ ಆಗಿ ಮತ್ತೆ ಮನೆಯವ್ರ ಕಡೆಯಿಂದ ಆರೈಕೆ ಮಾಡಿಸ್ಕೊಳ್ಳುವಂತ ಪ್ರಸಂಗ ಬರ್ತಾವ. ಆಮೇಲೆ ಶುಗರ್ದಲ್ಲೂ ಸೇಮ್ ಅದೇ ರೀತಿ ಮಾಡ್ತೀರಾ, ಟ್ರೀಟ್ಮೆಂಟ್ ತಗೋತಿರ್ತೀರಾ, ಸಡನ್ ಆಗಿ ಟ್ರೀಟ್ಮೆಂಟ್ ಬಿಟ್ಬಿಡ್ತೀರಾ. ಆಮೇಲೆ ಒಂದು ಡೈಟ್ ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ, ಏನ್ ಪದಾರ್ಥ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಲಾರ್ದಂಗ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ಗೆ ಹೋಗ್ಬಿಟ್ಟು ಅದು ಕಿಡ್ನಿ ಮೇಲೆ ಆಯ್ತು, ಕಣ್ಣಿನ ಮೇಲೆ ಆಯ್ತು ಪರಿಣಾಮ ಬೀರಿ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿ ಆಮೇಲೆ ಮತ್ತೆ ಡಯಾಲಿಸಿಸ್ ಮಾಡುವಂತ ಪ್ರಸಂಗಗಳು ಹೋಗಿರುವಂತೂ ಇದನ್ನು ನೋಡಿದ್ವಿ ನಾವು. ಸೊ ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಇವತ್ತೇನು ಇದು ಕೆಳಗ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ಯಾಂಪ್ ನಡೀತಾ ಇದೆ ಸ್ಕ್ರೀನಿಂಗ್. ಇದರಲ್ಲಿ ಎಲ್ಲ BP, ಶುಗರು, ನಿಮ್ದು ಹಾರ್ಟಿಂದ ಆಯ್ತು, ಕ್ಯಾನ್ಸರ್ ಸ್ಕ್ರೀನಿಂಗ್ ಆಯ್ತು, ಎಲ್ಲ ಮಾಡ್ತಾರ, ಮಾಡಿಸ್ಕೊರಿ. ಇದು ಒಂದೇ ಕ್ಯಾಂಪ್ ಅಂತಲ್ಲ, ಇನ್ಮೇಲೆ ಅದನ್ನು ನೀವು ಆರೋಗ್ಯದ ಬಗ್ಗೆ ಎಲ್ಲ ಮುತುವರ್ಜಿ ವಹಿಸ್ರಿ. ಆಮೇಲೆ ಎಷ್ಟೋ ಜನ ತಾಯಿ ಕಾರ್ಡಲ್ಲಿ ನಮ್ಮ ಆಶಯದವರು ಎಲ್ಲ ಓದಿರ್ತಾರೆ. ತಾಯಿ ಕಾರ್ಡಲ್ಲಿ ನಮ್ಗೆಲ್ಲ ಪಾಯಿಂಟ್ಸ್ ಅನ್ನು ಕೊಟ್ಟಿರ್ತಾರೆ. ಒಬ್ಬ ತಾಯಿ ಗರ್ಭಿಣಿ ಆದಾಗಿಂದ ಹಿಡಿದ್ಬಿಟ್ಟು ಮಗು ಆಗಿ ಅದಕ್ಕೆ ಏನೇನು ಇಂಜೆಕ್ಷನ್ ಕೊಡ್ಬೇಕು ಅಲ್ಲಿ ತನೂ ಕೊಟ್ಟಿರ್ತಾರೆ. ಬಟ್ ಈವನ್ ಎಜುಕೇಟೆಡ್ ಇದ್ದವರು PUC ಪಾಸ್ ಆದವ್ರ ಸತೆ ಒಂದ್ಸಲಿನೂ ತಾಯಿ ಕಾರ್ಡ್ ನೋಡಿರೋದಿಲ್ಲ. ಪ್ರೆಗ್ನೆಂಟ್ ಆಗಿ ಮಗು ಡೆಲಿವರಿ ಆಗಿರುತ್ತೆ, ಅದನ್ನು ತಾಯಿ ಕಾರ್ಡ್ ನೋಡಿರೋದಿಲ್ಲ. ಹಂಗಾಗಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ರಿ. ಆಮೇಲೆ ಹೆಚ್ಚೆಚ್ಚು ಅದು ಒಂದು ತಾಯಿ ಕಾರ್ಡ್